ಹಾಯ್ ಫ್ರೆಂಡ್ಸ್, ಎಲ್ಲರೂ ಹೇಗಿದ್ದೀರಾ? ಈಗ ನಾನು ಬುರುಗುಂಡೆ ಮಾಡೋದನ್ನು ಹೇಳ್ಕೊಡ್ತೀನಿ. ಬುರುಗುಂಡೆ ಮಾಡೋಕ್ಕೆ ಬೇಕಾಗಿರೋ ಸಾಮಗ್ರಿಗಳು ನೋಡಿ. ಬುರುಗು ಒಂದು ಕಪ್ಪಷ್ಟು ತೊಗೊಂಡಿದ್ದೀನಿ, ಅಂದರೆ ದೊಡ್ಡ ಕಪ್ ತೊಗೊಂಡಿದ್ದೀನಿ. ಅದರಲ್ಲಿ ಅರ್ಧ ಸೈಜ್ ಬಂದುಬಿಟ್ಟು ಬೆಲ್ಲ ತೊಗೊಂಡಿದ್ದೀನಿ. ಮತ್ತು ಏಲಕ್ಕಿ ಪುಡಿ ತೊಗೊಂಡು 1 ಸ್ಪೂನಷ್ಟು, ಮತ್ತು ತುಪ್ಪ 1 ಸ್ಪೂನ್ ಅಷ್ಟೇ. ಈಗ ನಾವು ಫಸ್ಟು ಬೆಲ್ಲನ ಪಾಕ ತೊಗೊಳ್ಳೋಣ. ನಾನು ಫಸ್ಟು ಬೆಲ್ಲನ ತೊಗೊತೀನಿ, ತೆಗೆದುಕೊಳ್ಳೋಣ. ಇದಕ್ಕೆ ನಾನು ಒಂಚೂರು 1-2 ಸ್ಪೂನಷ್ಟು ನೀರು ಹಾಕ್ತೀನಿ. ನೋಡಿ, ನೀರು ಹಾಕ್ಕೊತಾ ಇದ್ದೀನಿ. ಇದು ಚೆನ್ನಾಗಿ ಕರಗಲಿ. ಪಾಕ ಅಂದರೆ ಇದು ಜಾಸ್ತಿ ಪಾಕ ಏನಲ್ಲ, ನಾರು ಪಾಕ ಮಾತ್ರ ತೊಗೊತೀನಿ ಅಷ್ಟೇ. ನಾನು ಸುಮ್ಮನೆ ಬೆಲ್ಲ ಹಂಗೆ ಕರಗಬೇಕು, ಲೈಟಾಗಿ ನಾವು ಸುಮ್ಮನೆ ಬೆರಳಲ್ಲಿ ಹಂಗಂದರೆ ಸ್ವಲ್ಪ ನಾರು ಥರ ಬರಬೇಕು, ಅಷ್ಟು ಮಾತ್ರ ಬಂದರೆ ಸಾಕು ನಮಗೆ. ನೋಡಿ, ಬೆಲ್ಲ ಕರಗಿದೆ. ಇದು ಇವಾಗ ನಾರು ಪಾಕ ಬಂದಿದೆ, ತೋರಿಸ್ತೀನಿ ನಾನು. ಹಿಂಗಂದರೆ ಇದು ನೋಡಿ, ನಾರು ಪಾಕ ಬರ್ತಾಯಿದೆ ನೋಡಿ. ಲೈಟಾಗಿ ನಾರು ಹಿಂಗೆ ಬಿಟ್ಕೊತಾ ಇದೆ. ಈ ಪಾಕ ಬಂದರೆ ಸಾಕು. ನಾನು ಕಡಲೆಪುರಿ ತೊಗೊಂಡಿದ್ದೀನಿ 1 ಕಪ್ಪಷ್ಟು, ಅಂದರೆ 1 ಕಪ್ ಅಂದರೆ ಇದು 1 ಲೀಟ್ರ್ ಇದೆ. 1 ಲೀಟ್ರ್ ಕಡಲೆಪುರಿ ತೊಗೊಂಡಿದ್ದೀನಿ. ಇದು ಬಾಣಲಿಗೆ ಹಾಕೋಣ. ಅಕಸ್ಮಾತ್ ಸ್ವಲ್ಪ ಮೆತ್ತಗಿದ್ರೆ ಇದನ್ನು ಸ್ವಲ್ಪ ಹಿಂಗೆ 1 ನಿಮಿಷ ಹಿಂಗಂದರೆ ಸಾಕು, ಬಿಸಿ ಆಗೋಗುತ್ತೆ. ಈಗ ಬಿಸಿ ಆಗಿದೆ. ಇದಕ್ಕೆ ನಾನು ನೋಡಿ ಏಲಕ್ಕಿ ಪುಡಿ ತೊಗೊಂಡಿದ್ನಲ್ಲ 1 ಸ್ಪೂನಷ್ಟು, ಅದನ್ನು ನಾನು ಇವಾಗ ಹಾಕ್ಕೊತೀನಿ. ಈಗ ನಾನು ಪಾಕ ಸ್ವಲ್ಪನೇ ಹಾಕ್ಕೊಂಡು ಕಲಿಸ್ಕೊತೀನಿ. ಎಲ್ಲ ಹಾಕ್ಕೊಂಬಿಟ್ಟಿದ್ದೀನಿ, ಇವಾಗ ಕಲಿಸ್ಕೊತೀನಿ. ಇವೆಲ್ಲ ಕಲಿಸ್ಕೊತಾ ಇದ್ದೀನಿ. ಇದಕ್ಕೆ ನಾವು ತುಪ್ಪ ತೊಗೊಂಡಿದ್ದೀವಲ್ಲ 1 ಸ್ಪೂನಷ್ಟು, ಈ ತುಪ್ಪ ಹಾಕ್ಕೊತೀನಿ ನಾನು. ಇದನ್ನೆಲ್ಲ ಚೆನ್ನಾಗಿ ಕಲಿಸ್ಕೊಳ್ಳೋಣ. ಬೆಲ್ಲ ಚೆನ್ನಾಗಿ ಮಿಕ್ಸ್ ಆಗಲಿ. ನಂಗೆ ಬೇಕಿದ್ರೆ ಇದಕ್ಕೆ ಸ್ವಲ್ಪ ಕಡಲೆಪಪ್ಪು, ಹುರಿದಿರೋ ಕಡಲೆ ಬೀಜ ಇದು ಹಾಕ್ಬೋದು ಉಂಡೆ ಮಾಡೋಕ್ಕೆ. ಇಲ್ಲಾಂದರೆ ಒಣಕೊಬ್ಬರಿ ಇದ್ದರೆ ಒಣಕೊಬ್ಬರಿ ಸ್ವಲ್ಪ ತುರಿದ್ಬಿಟ್ಟು ಹಾಕ್ಕೋಬೋದು, ಚೆನ್ನಾಗಿರುತ್ತೆ. ಇಲ್ಲಾಂದ್ರೆ ಹಂಗೆ ಆದರೂ ಮಾಡ್ಕೋಬೋದು. ನೋಡಿ, ಇವಾಗ ಉಂಡೆಗೆ ಇದು ಸರಿ ಇದೆ. ಇದನ್ನು ಸ್ವಲ್ಪ ನಾವು ತಣ್ಣಗೆ ಇಕ್ಕೋಣ, ಸ್ವಲ್ಪ ತಣ್ಣಗಾಗಲಿ. ಕೈ ಫಸ್ಟು ತುಪ್ಪ ಸವರ್ಕೊತೀನಿ. ಮತ್ತು ನೋಡಿ, ಅಕ್ಕಿ ಹಿಟ್ಟು ಇದೆಯಲ್ಲ, ಅಕ್ಕಿ ಹಿಟ್ಟು ಏನಕ್ಕೆ ನಾವು ತಗೊಳೋದು ಅಂದರೆ ಇದು ಬಿಸಿ ಇರುತ್ತೆ, ಅದಕ್ಕೆ ಬಿಸಿ ಹಾಕ್ದಿರ ನಾವು ಅಕ್ಕಿ ಹಿಟ್ಟು ತಗೊಳೋದು. ಅಕ್ಕಿ ಹಿಟ್ಟು ತಗೊಂಡು ಹಿಂಗೆ ನೋಡಿ, ಹಿಂಗೆ ಮಾಡಿದ್ರೆ ಉಂಡೆ ಚೆನ್ನಾಗಿ ಬರುತ್ತೆ. ಯಾವುದೇ ಕಾರಣಕ್ಕೆ ನಾವು ತ್ಯಾವ ಮೆತ್ಕೋಬಾರ್ದು. ತ್ಯಾವ ಮೆತ್ಕೊಂಡ್ರೆ ಏನಾಗುತ್ತೆ ಅಂದರೆ ಬುರುಗುಂಡೆ ಮೆತ್ತಗಾಗಿ ಹೋಗುತ್ತೆ, ಕಡಲೆಪುರಿ ಉಂಡೆ. ನೋಡಿ, ಬುರುಗುಂಡೆ ರೆಡಿ ಆಗಿದೆ. ನೋಡಿ, ಬುರುಗುಂಡೆ ರೆಡಿ ಇದೆ. ನೀವು ಇದನ್ನು ಮನೇಲಿ ಟ್ರೈ ಮಾಡಿ, ಮತ್ತು ಹೇಗೆ ಬಂತು ಅಂತ ಒಂದು ಕಮೆಂಟ್ ಹಾಕಿ. ಪಾಕಾಮೃತ ಲೈಕ್ ಮಾಡಿ, ಶೇರ್ ಮಾಡಿ, ಮತ್ತು ಸಬ್ಸ್ಕ್ರೈಬ್ ಮಾಡಿ.